ಕೆಪಿಎಸ್ಸಿ ಶಾಲೆಗಳ ಸ್ಥಾಪನೆ ಬಗ್ಗೆ ಮಾತನಾಡ್ತಿದ್ರಿ ಮಧು ಬಂಗಾರಪ್ಪನವರೇ. ಇನ್ನೊಂದು ಆರೋಪ ಏನ್ ಕೇಳೋಕ್ ಸಿಗ್ತಿದೆ ಅಂದ್ರೆ, ಇದ್ದ ಶಾಲೆಗಳಿಗೆ ಕೆಪಿಎಸ್ ಅಂತ ಹೇಳಿ ಬೋರ್ಡ್ ಹಾಕ್ತಿದ್ದಾರೆ ಅನ್ನೋದನ್ನ ಹೊರತುಪಡಿಸಿದ್ರೆ ಹೊಸದಾಗಿ ಏನ್ ಮಾಡ್ತಾ ಇಲ್ಲ. ಈ ನಂಬರ್ ಸುಳ್ಳು ಲೆಕ್ಕವನ್ನ ಕೊಡ್ತಿದ್ದಾರೆ. 100% ಹೇಳಿದ್ ಕರೆಕ್ಟ್. ಹಿಂದಿನ ಸರ್ಕಾರದ ಇದು ಮಾಡೇ ಹಾಳಾಗಿದ್ದು ನಾ ಹೇಳ್ತಾ ಇದ್ದೀನಿ. ಅದಕ್ಕೆ 300 ಕೆಪಿಎಸ್ ಶಾಲೆ ನಿಮ್ಮ ಸರ್ಕಾರದ ಕಲ್ಪನೆ ಅಲ್ಲ, ಹಿಂದಿನ ಸರ್ಕಾರದ. ಅಲ್ಲಲ್ಲ, ನನ್ನ ನೇಮ್ ಚೇಂಜ್ ಕೆಪಿಎಸ್ ಶಾಲೆ ಹಾಗಾದ್ರೆ ಹಿಂದಿನ ಸರ್ಕಾರದ ಕಲ್ಪನೆ ನೀವು ಕಂಟಿನ್ಯೂ ಮಾಡ್ತಿದ್ದೀರಿ. ಹೌದು. ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಒಂದು 2018ರಲ್ಲಿ ಬಹಳ ಅವರು ಕೂಡ ಆಸೆ ಇಟ್ಕೊಂಡೆ ಇದು ಮಾಡಿದ್ದು. ಅದಾದ್ಮೇಲೆ ಯಾರ್ಯಾರು ಬಂದ್ರು ಅಂತ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ, ಅದು ಅವಶ್ಯಕತೆ ನನಗೆ ಭಾವಿಸೋದಿಲ್ಲ. ಅದಾದ್ಮೇಲೆ ನಾವು ಕೂಡ ಸುಮಾರು 100 ಕೆಪಿಎಸ್ ನ ಅನೌನ್ಸ್ ಮಾಡಿದ್ವಿ. ಫಂಡಿಂಗ್ ಜನರಲ್ ಆಗಿತ್ತು, ಬಟ್ ಅಲ್ಲಿ ಹೈಸ್ಕೂಲ್ ಇಂದ PUC ವರೆಗೂ ಇತ್ತು, ಅದನ್ನು ಕೆಪಿಎಸ್ ಅಂತ ಕರೆದ್ರು. LKG ಇಲ್ಲದೆ 1ನೇ ಕ್ಲಾಸಿಂದ 10ನೇ ಕ್ಲಾಸಿಗೆ LKG ಅಂತ ಕರೆದ್ರು. ಸಾರಿ, 10ನೇ ಕ್ಲಾಸಿಗೆ ಅದಕ್ಕೂ ಕೆಪಿಎಸ್ ಅಂತ ಕರೆದ್ರು. ಒಂದು ಬ್ಲೂ ಬುಕ್ ಇರಲಿಲ್ಲ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರಲಿಲ್ಲ. ದೆನ್ ಈಗ ನಿಮ್ ಜೊತೆಗೆ ಮಾತಾಡ್ತಿದ್ದಂಗೆನೆ 309 ಶಾಲೆ ಕೆಪಿಎಸ್ ಅಲ್ಲಿ ಎಲ್ಲವೂ ಕೂಡ ಅಪ್ಡೇಟೆಡ್ ಅಲ್ಲ. ಅದು ಅವ್ರಿಗೆ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತರ ಇಲ್ಲ. ನಾವು ಕುತ್ಕೊಂಡು ಇವಾಗ ಬ್ಲೂ ಬುಕ್ ಮಾಡಿ LKG, ಅದಕ್ಕೆ ನಾ ಹೇಳಿದ್ದು 14 ವರ್ಷದ ಕಲಿಕೆ ಒಂದೇ ಅಡ್ರೆಸ್ ಅಲ್ಲಿ ಫ್ರೀ ಆಗಿ ಆಗ್ಬಿಟ್ರೆ ಇಲ್ಲಿರೋರು ಎಲ್ಲರೂ ಕೂಡ ನಿರಾಳವಾಗಿ ಅವ್ರ ಕೆಲಸನ ಒಂದಿದ್ರೊಳಗೆ. ಸೊ ತಂದೆ ತಾಯಿಗೂ ಗೊತ್ತು ಮಕ್ಕಳು ಇದೇ ಶಾಲೆಗೆ ಹೋಗ್ತಾರೆ, ಗುರುಗಳಿಗೂ ಗೊತ್ತು ಈ ಮಗು ಚೆನ್ನಾಗಿ ಓದ್ತಾ ಇದೆಯೋ ಇಲ್ಲೋ ಗಮನ ತಗೊಳ್ಳೋದು. ಆಮೇಲೆ ಎಲ್ಲಾ ಕೆಪಿಎಸ್ ಶಾಲೆಯಲ್ಲೂ ಕೂಡ ಮ್ಯೂಸಿಕ್ ಟೀಚರ್ ಕಂಪಲ್ಸರಿ ಇರ್ತಾರೆ. ಇನ್ನು ನೆಕ್ಸ್ಟ್ ಟೈಮ್ ಫಿಸಿಕಲ್ ಟೀಚರ್ ಕಂಪಲ್ಸರಿ ಇರ್ತಾರೆ. ಸ್ಕೂಲ್ ಬ್ಯಾಂಡ್ ಇರ್ತದೆ. ಅಥ್ಲೆಟಿಕ್ಸ್ಗೆ ಇವತ್ತು ಇನ್ನೂ ಡಿಸ್ಕ್ಲೋಸ್ ಮಾಡಿಲ್ಲ, ಬಟ್ ಇವತ್ತು ನಿಮ್ಮಲ್ಲಿಗೆ ಹೇಳ್ಬಿಡ್ತೀನಿ, ಸೂಪರ್ ಕೆಪಿಎಸ್ ಅಂತ ಹೇಳಿ ಮಾಡ್ತಾ ಇದೀವಿ 6 ಡಿವಿಷನ್. ಈ ಕೆಪಿಎಸ್ ಅಲ್ಲಿ ಇರ್ತಕ್ಕಂಥ ಟ್ಯಾಲೆಂಟೆಡ್ ಮಕ್ಕಳನ್ನ ಈ ಶಾಲೆಗೆ ತಂದು ಕಲಿಕೆಯ ಸಿಸ್ಟಮ್ ಚೇಂಜ್ ಇರುತ್ತೆ. ಕಲಿಕೆ ಮಧ್ಯಾಹ್ನ ಆಗ್ಬೋದು, ಬೆಳಗ್ಗೆ ಸಾಯಂಕಾಲ ಅವರಿಗೆ ರನ್ನಿಂಗ್ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಎಲ್ಲೆಲ್ಲಿ ಅನುಕೂಲ ಇದೆ ಅದು ಮಾಡ್ಬೇಕಂತ ಇದೀವಿ. ಅದನ್ನ ಜನವರಿ ಎಂಡಿಗೆ ಮಾನ್ಯ ಮುಖ್ಯಮಂತ್ರಿಗಳು ಶಿವಮೊಗ್ಗದಲ್ಲಿ ಬಂದು ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದ್ರೆ ನಾನೇ ಕರೆದೆ. ಈ ಕೋ ಕರಿಕ್ಯುಲರ್ ಆಕ್ಟಿವಿಟಿ ಇರ್ಬೋದು, ಅಥವಾ ಟ್ಯಾಲೆಂಟ್ ಗಳನ್ನ ಕ್ರೋಢೀಕರಣ ಮಾಡೋದಿರ್ಬೋದು, ಅಥವಾ ಶಾಲೆಗಳನ್ನೇ ಕ್ರೋಢೀಕರಣ ವಿಲೀನ ನೀವೇನ್ ಹೇಳಿದ್ರಿ ಅದು ಮಾಡೋದಿರ್ಬೋದು, ಇದು ಹೊಸದೇನಲ್ಲ. NEP ಏನ್ ಹೇಳಿತ್ತು ಅದೇನೇ ಈ ಪದ್ಧತಿ ಕೂಡ. ರಾಜ್ಯ ಸರ್ಕಾರ, ಅದರಲ್ಲೂ ನೇರವಾಗಿ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು NEP ಬೇಡ ಅಂತ ವಿರೋಧಿಸುವ ಸರ್ಕಾರದ ಭಾಗವಾಗಿದ್ದು ಅಲ್ಲಿಂದ ಕಾಪಿ ಮಾಡಿ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. NEP ವಿರೋಧ ಮಾಡೋದು ಸ್ವಪ್ರತಿಷ್ಠೆ ಅಷ್ಟೇ, ಹಿಂಗೊಂದು ಆರೋಪ ಇದೆ. ಐ ಥಿಂಕ್ ಈ ಪ್ರಶ್ನೆಗೆ ನಾನು ಹೆಂಗ್ ಉತ್ತರ ಕೊಡಬೇಕು ಗೊತ್ತೇ ಇಲ್ಲ. ಬಿಕಾಸ್ ನನಗೆ ಈ ತರದ ಅನ್ಸೇ ಇಲ್ಲ. ನನಗೆ NEP ಅಲ್ಲಿ ಅದು ಇದೆ ಅಂತ ಹೇಳಿ ನಾನು ಓದಕ್ಕೂ ಹೋಗಿಲ್ಲ. ನಿಮ್ ಜವಾಬ್ದಾರಿ ಯಾಕೆ ಅಂತ ಹೇಳ್ತೀನಿ. ವೆರಿ ಸಿಂಪಲ್. ಸ್ಟೇಟ್ ಎಜುಕೇಶನ್ ಪಾಲಿಸಿ ಅಂತ ಹೇಳಿ ನಾವು ಮಾಡ್ತೀವಿ ಅಂತ ಹೇಳಿ 2023 ಪ್ರಣಾಳಿಕೆಯಲ್ಲಿ ಹಾಕಿದವರೇ ನಾವು. ಅಲ್ಲ SEP ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಸಬ್ ಕಮಿಟಿ ಮಾಡ್ತಾರೆ, ಮಿನಿಸ್ಟರ್ ಸಬ್ ಕಮಿಟಿ ಮಾಡಿ ಅಲ್ಲಿ ತೀರ್ಮಾನ. ಅವರು SEP ಕೊಟ್ಟ ತಕ್ಷಣ ಎಲ್ಲದನ್ನೂ ಅದನ್ನ ಅನುಷ್ಠಾನ ಮಾಡೋದಕ್ಕೆ ಬರೋದಿಲ್ಲ. ಅದರಲ್ಲಿ ಯಾವ ಅಂಶಗಳನ್ನ ಇವತ್ತಿನ ವಾಕ್ಯಗಳಿಗೆ ಇವತ್ತಿನ ಒಂದು ನಡವಳಿಕೆಗೆ ಬೇಕೋ ಅದನ್ನ ಇಟ್ಕೊಳ್ತಾರೆ, ಇನ್ನು ಉಳ್ಕಿದ್ದು ತೆಗಿತಾರೆ. ಯಾಕಂದ್ರೆ ಅದ್ರಲ್ಲಿ ನಮಗೆ ಇಷ್ಟ ಆಗದೆ ಇರೋದು ಇರಬಹುದು, ಅದನ್ನ ಸಬ್ ಕಮಿಟಿ ಮಾಡಿ ಮಾಡ್ತಾರೆ. ಕೆಲವು ಏನಂದ್ರೆ ಬೇಸಿಕಲಿ ಡಿಫರೆನ್ಸಸ್ ಬರೋದು NEP ಅಲ್ಲಿ ಇರ್ಬೋದು, SEP ಅವರಿಗೆ ಡಿಫರೆನ್ಸ್ ಬರೋದು. ಲಗಾಮ್ ಏನಿದೆ ನಮ್ ಕಂಟ್ರೋಲ್ ಇರಬೇಕು. ನಾಳೆ ಕುವೆಂಪು ಅವರದ್ದೇ ಸಬ್ಜೆಕ್ಟ್ ಇಲ್ಲ ಅಂದ್ಬಿಟ್ರೆ ನಮ್ಮ ಕನ್ನಡದಲ್ಲಿ ಇಲ್ಲ, ಇಂಗ್ಲಿಷ್ ಅಲ್ಲಿ ಇಲ್ಲ, ನಮ್ಮ ಟ್ರೆಡಿಷನ್ ಬಗ್ಗೆ ಬೇರೆದು ತುಂಬಿಡ್ತಾರೆ ಅಂತಕ್ಕಂಥದ್ದು ಇದು ಬರ್ತದೆ. ಅದು ಬೇಸಿಕಲ್ ಬರ್ತಕ್ಕಂಥದ್ದು. ನಾನು ಒಬ್ಬ 2023 ಪ್ರಣಾಳಿಕೆಯ ಉಪಾಧ್ಯಕ್ಷನಾಗಿ ನಾನು ನಿಮಗೆ ಹೇಳ್ತಾ ಇರೋದು. ಮತ್ತಗೇನ್ ಅದೇ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನ ಕರಿಕ್ಯುಲಂ ಬಗ್ಗೆ ಕೂಡ ಒಂದಷ್ಟು ಅಪಸ್ವರ ಕೇಳೋಕ್ ಸಿಗ್ತದೆ. ಏನಂತಂದ್ರೆ, ಇಲ್ಲ ಇದರ ಕರಿಕ್ಯುಲಂ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಒಂದು ತಜ್ಞರ ಸಮಿತಿ ರಚನೆ ಆಗ್ಲಿಲ್ಲ, ಪಠ್ಯ ಏನ್ ಅಲ್ಲಿ ಕಲಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಕಮಿಟಿ ಆಗ್ಲಿಲ್ಲ, NCERT ನ ಕಾಪಿ ಮಾಡ್ಲಾಗ್ತದೆ, NCERT ಕರಿಕ್ಯುಲಂನೇ KPS ಅಲ್ಲಿ ತಿಳಿಸಲಾಗ್ತಾ ಇದೆ. ಸೊ ಟೆಕ್ಸ್ಟ್ ಬುಕ್ ಕೂಡ ರಿವಿಷನ್ ನಡೀತಾನೆ ಇರ್ತದೆ, ಅದಕ್ಕೆ ಒಂದು ಕಮಿಟಿ ಇದೆ. ನಾನ್ ಮಾಡೋದಿಲ್ಲ ಅದನ್ನ. ದೇ ಆಲ್ ಆರ್ ವೆರಿ ಪ್ರೊಫೆಷನಲ್ಸ್. ಈಗ ಆಯ್ತು, ನಾನು ಇಷ್ಟು ಜನರಿದ್ದಾರೆ, ಇವತ್ತಿನ ಮಕ್ಕಳಿಗೆ ನೀತಿ ವಿಜ್ಞಾನ ಬೇಕಾ ಬೇಡವಾ ಹೇಳಿ ನೋಡೋಣ. ಕರೆಕ್ಟಾ? ಬೇಕಲ್ವಾ? ಓಕೆ, ಇಷ್ಟು ವರ್ಷ ಯಾಕೆ ಮಾಡ್ಲಿಲ್ಲ ಬೇರೆಯವರು? ಅದಕ್ಕೆ ನಮ್ಮ ಮಕ್ಕಳನ್ನ ನಾವು ಪ್ರಶ್ನೆ ಮಾಡೋದು. ಸೊ ಮಾರಲ್ ಸೈನ್ಸ್ ತರ್ತಾ ಇದ್ದೀನಿ ನಾನು. ಯಾಕೆಂದ್ರೆ ಮಕ್ಕಳಿಗೆ ಮಾರಲ್ ಸೈನ್ಸ್ ಬೇಕು. ಮಾನವೀಯತೆಯ ಮೌಲ್ಯ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾ ಹೇಳ್ತೀನಿ ನಾವು ಮನುಷ್ಯನೇ ಆಗೋದಿಲ್ಲ. ಕುವೆಂಪು ಅವ್ರು ಹೇಳ್ತಾರಲ್ಲ, ಹುಟ್ಟಬೇಕಾದ್ರೆ ನಾವೆಲ್ಲರೂ ಕೂಡ ವಿಶ್ವಮಾನವ. ಇವತ್ತಿನ ವ್ಯವಸ್ಥೆ ಹೆಂಗಾಗಿದೆ ಅಂದ್ರೆ ನಾವು ಮನುಷ್ಯತ್ವನೇ ಬಿಟ್ಬಿಟ್ಟಿದೀವಿ. ಅಲ್ಪ ಮಾನವ ಅಲ್ಲ, ಇನ್ನು ಮನುಷ್ಯತ್ವನೇ ಬಿಟ್ಬಿಟ್ಟಿದೀವಿ ಕೆಲವು ಸತಿಗೆ. ಅದು ಆಗಬಾರ್ದು ಅಂತ ಹೇಳಿ ನನ್ನ ಭಾವನೆ. ಅದಕ್ಕೆ ಮಕ್ಕಳನ್ನ ದೇವ್ರ ಸ್ಥಾನದಲ್ಲಿ ಕೂರಿಸಿ ನಾನು ಪುಕ್ಷಟೆ ಭಾಷಣ ಮಾಡ್ಕೊಂಡು ಮಾಡೋದಕ್ಕಾಗೋದಿಲ್ಲ. ಐ ಹ್ಯಾವ್ ಮೈ ಸನ್,
ಅವನಿಗೆ ಎಷ್ಟು ವಿಶ್ವಾಸ ಕೊಡ್ತೀವಿ ಆಸೆ ಇರುತ್ತೆ. ಅದಕ್ಕಿಂತ ಹೆಚ್ಚು ರಾಜ್ಯದ ಮಕ್ಕಳಿಗೆ ಸೇವೆ ಮಾಡತಕ್ಕಂತ ಅವಕಾಶ ನನಗೆ ಕೊಟ್ಟಿದೆ. ಯಾವುದೇ ತರದ ತಾರತಮ್ಯ ನನ್ನಿಂದ ಅಂತೂ ಆಗೋದಿಲ್ಲ. ಆಮೇಲೆ ನಮ್ಮ ರಾಜ್ಯದಲ್ಲಿ ನಮ್ಮ ತಂದೆ ಬಂಗಾರಪ್ಪಾಜಿ ರಾಜ್ಯದ ಮುಖ್ಯಮಂತ್ರಿ ಆದವರು. ಮಕ್ಕಳು ಶಾಲೆಗೆ ಬರಬೇಕು ಅಂತ ಹೇಳಿ ಫಸ್ಟ್ ಟೈಮ್ ಇಡೀ ದೇಶದಲ್ಲಿ ಯಾರು ಸರ್ಕಾರಿ ಶಾಲೆಗೆ ಬರ್ತಾರೆ ಮಕ್ಕಳು ಅವ್ರಿಗೆ ₹1 ಕೊಟ್ಟವರು ನಮ್ಮ ತಂದೆ ಬಂಗಾರಪ್ಪಾಜಿ ಅವರು. ಸೊ ನನಗೆ ಗೊತ್ತಿದೆ ಯಾಕೆ ಆ ಕಾರ್ಯಕ್ರಮ ತಂದ್ರು ಅಂತ ಹೇಳಿ. ಯಾಕೆಂದ್ರೆ ಮಕ್ಕಳಿಗೆ ಶಿಕ್ಷಣ ಸಿಗ್ತಿರ್ಲಿಲ್ಲ. ತಂದೆ ತಾಯಿಯವರು 80% ಆಫ್ ಕರ್ನಾಟಕ ರಾಜ್ಯದಲ್ಲಿ ಲೇಬರ್ ಕ್ಲಾಸ್ ಇದ್ರು. ತಂದೆ ತಾಯಿಯವರು ಒಂದು ಸೀರೆಯಲ್ಲಿ ಮಗುನ ಹಾಕಿ ಜೋಕಾಲಿಯಲ್ಲಿ ಆಡಕ್ ಬಿಟ್ಟು ಅವ್ರು ದುಡಿದು ಅನ್ನಕ್ಕೆ ದುಡಿಯೋರು. ಆ ಟೈಮಲ್ಲಿ ಮಗುಗೆ ಶಿಕ್ಷಣ ಸಿಗ್ತಿರ್ಲಿಲ್ಲ. ಅವಾಗ ನಮ್ಮ ತಂದೆ ಒಂದು ಕಾರ್ಯಕ್ರಮ ತಂದ್ರು, ₹1 ಅಕ್ಷರ ತುಂಗನ ಏನು ಹೇಳ್ತಾರೆ, ಮರ್ತೋಗಿದೆ ನನಗೆ. ಅದರಲ್ಲೂ ತಾಯಿಗೆ ಸೇರ್ಬೇಕು ದುಡ್ಡು. ಯಾಕಂದ್ರೆ ಗಂಡನ್ ಕೊಟ್ರೆ. ಬಟ್ ಇದರಿಂದನೇ ಇನ್ಸ್ಪೈರ್ ಆಗಿ ನೀವು ಅರ್ನ್ ವೈಲ್ ಯು ಲರ್ನ್ ಅನ್ನೋದೊಂದು ತರಬೇಕು ಅಂತಿದ್ರಿ. ಏನಾಯ್ತು ಅದು ಅಂತ? ಅದು ಈಗ 2 ಕಾರ್ಯಕ್ರಮನ ಹೇಳಿದೆ. ಸ್ಕಿಲ್ ಎಟ್ ಸ್ಕೂಲ್ ಅಂತ ಅದು ಆಗಿದೆ ಇಂಪ್ಲಿಮೆಂಟ್. 6ನೇ ಕ್ಲಾಸ್ 7ನೇ ಕ್ಲಾಸ್ ಮಕ್ಕಳಿಗೆ ಲೋಕಲ್ ನಮ್ದು ITI ಇವೆಲ್ಲ ಇನ್ಸ್ಟಿಟ್ಯೂಷನ್ ಅವ್ರು ಬಂದು ಇಷ್ಟು ಮಕ್ಕಳಿಗೆ ಟ್ರೈನಿಂಗ್ ಕೊಡ್ಬೇಕಂತ. ಈ KPSL ಕಂಪಲ್ಸರಿನೇ ಮಾಡ್ಬಿಟ್ವಿ. 6ನೇ ಕ್ಲಾಸಿಂದ ಸ್ಕಿಲ್ 6ನೇ ಕ್ಲಾಸಿಂದಾನೇ ಇರುತ್ತೆ. ಸೊ ಸ್ಕಿಲ್ ಎಟ್ ಸ್ಕೂಲ್ ಅಂತ. ಇನ್ನೊಂದು ಅರ್ನ್ ವೈಲ್ ಯು ಲರ್ನ್ ಅನ್ನೋದಕ್ಕೆ ಅದು ಸ್ವಲ್ಪ ಸ್ವಸಹಾಯ ಸಂಘಗಳು ಅವ್ರ ಜೊತೆಗೆಲ್ಲ ಮಾತಾಡಬೇಕು. ಅದನ್ನ ಈಗ ಚರ್ಚೆ ಮಾಡ್ತಾ ಇದ್ದೀವಿ. ಅದು ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ₹1 ಈಗ ನಾನು ಅರ್ನ್ ಮಾಡಿದೆ. ಈಗ ಏನಾಗುತ್ತೆ, ಹೊರಗಡೆ ಹೋಗಿ ಕೆಲಸ ಮಾಡಿದ್ರೆ ಲೇಬರ್ ಕ್ಲಾಸ್ ಚೈಲ್ಡ್ ಲೇಬರ್ ಅಂತ ಬರುತ್ತೆ. ಅದೇ ಮಗು ಯಾವ್ದೋ ಒಂದು ಹಳ್ಳಿಗೆ ಹೋಗಿ ಒಂದು ದೀಪ ಮಾಡ್ತು, ಆ ಸ್ವಸಹಾಯ ಸಂಘದವರು ದೀಪನ ಸೇಲ್ ಮಾಡ್ತಾರೆ. ಇಲ್ಲ ಏನೋ ಒಂದು ಅಡಿಕೆ ಸುಲಿಯೋದು, ಏನೋ ಒಂದು ಅಂದ್ರೆ ವಿತ್ ಸೆಕ್ಯೂರಿಟಿ. ಈ ಅಡಿಕೆ ಸುಲಿಯೋದ ತಕ್ಷಣ ಮತ್ತೆ ಚಾಕು ಗೀಕು ಎಲ್ಲ ಇರ್ತವೆ. ಆದ್ರೆ ಈ ದೀಪ ಗೀಪ ಎಲ್ಲ ಮಾಡಿದಾಗ ಆ ಮಗು ಗೌರವದಿಂದ ₹5 ಅರ್ನ್ ಮಾಡ್ತು ಅನ್ಕೊಳ್ಳೋಣ. ಗೌರವದಿಂದ ಒಂದು ಶನಿವಾರನೋ ಭಾನುವಾರ. ನೆಕ್ಸ್ಟ್ ವಾರ 2 ದೀಪ ಮಾಡುತ್ತದು, 3 ದೀಪ. ಇದು ಮಾಡಿದಾಗ ವ್ಯಾಲ್ಯೂ ಆಫ್ ಮನಿ ಗೊತ್ತಾಗಬೇಕು ಮಕ್ಕಳಿಗೆ. ಯಾಕಂದ್ರೆ ಇವಾಗ ಮಕ್ಕಳು, ನಾವು ದುಡ್ಡದೆಲ್ಲ ಗೊತ್ತಾಗಿದ್ದು ನಮ್ಮಮ್ಮ ಯಾವಾಗ ಕಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ₹50 ಕೊಡೋದನ್ನ ₹20 ಮಾಡಿದ್ರು. ಯಾಕೆಂದ್ರೆ ನೀನ್ ಇಷ್ಟೊಂದು ಖರ್ಚು ಮಾಡ್ತಾ ಇದ್ರೆ ಮಾಡ್ಬೇಡ. ಅವಾಗ ಗೊತ್ತಾಯ್ತು ನಮಗೆ. ನೀವು ಮಾರಲ್ ಸೈನ್ಸ್ ಬಗ್ಗೆ ಮಾತನಾಡ್ತಿದ್ರಿ ಸರ್. ಆಗ ಈ ಮಾರಲ್ ಸೈನ್ಸ್ ವಿಚಾರಕ್ಕೇನೆ ಮೊನ್ನೆ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ಭಗವದ್ಗೀತೆಯ ಇನ್ಕ್ಲೂಷನ್ ಬಗ್ಗೆ ಮಾತನಾಡ್ತಿದ್ರು. ಬಟ್ ಕಾಂಗ್ರೆಸ್ ಪಕ್ಷ ಯಾಕೋ ಅದನ್ನ ಬಹಳ ಸಂಕ್ಷಿಪ್ತವಾದ ಸಂಕೀರ್ಣವಾದ ದೃಷ್ಟಿಯಲ್ಲಿ ನೋಡ್ಬಿಡ್ತಾ ಅಂತ ಹೇಳಿ. ಭಗವದ್ಗೀತೆ ಇಸ್ ಆಲ್ಸೋ ಮಾರಲ್ ಸೈನ್ಸ್ ಅಂತ ಹೇಳುವವರು ಅನೇಕರಿದ್ದಾರೆ. ನಾನು ಇಲ್ಲ ಅಂತ ಹೇಳಲ್ಲ. ಹಂಗಂದ ತಕ್ಷಣ ಎಲ್ಲಾ ಧರ್ಮದವ್ರದ್ದು ಬಂದಾಗ ಎಲ್ಲದನ್ನು ಕೊಡಕ್ ಹೋದ್ರೆ ಎಲ್ಲಿಗೆ ಚರ್ಚೆ ಹೋಗುತ್ತೆ? ಸೊ ನಾವು ಒಂದು ಪ್ಲಾನ್ ಮಾಡೋಣ. ಪ್ರೊಫೆಷನಲ್ಸ್ ಇದಾರಲ್ವಾ, ಅದಕ್ಕೆ ಅವ್ರಿಗೆ ಬಿಡೋಣ. ಭಗವದ್ಗೀತಾ ಇರ್ಬೋದು, ಇನ್ಯಾವುದೇ ಇರ್ಬೋದು, ಮಕ್ಕಳಿಗೆ ಅವಶ್ಯಕತೆ ಇರ್ತಕ್ಕಂಥ ಮಾನವೀಯತೆಯ ಮೌಲ್ಯ ಅದು ಭಗವದ್ದಿಂದ ಬರ್ಬೋದು, ಕುರಾನ್ ಇಂದ ಬರ್ಬೋದು, ಬೈಬಲ್ ಇಂದ ಬರ್ಬೋದು, ಸಿಖ್ ಅವರಿಂದ ಬರ್ಬೋದು, ಯಾರಿಂದನಾರು ಬರಲಿ ರೀ, ನಿಮ್ಮಿಂದನೇ ಬರಲಿ, ಈ ಚರ್ಚೆಯಿಂದ ಬರಲಿ, 100% ನಾನು ಹಾಕ್ತೀನಿ. ಮಕ್ಕಳಿಗೆ ಒಳ್ಳೇದಾಗದಾದ್ರೆ ಇದು ಕಾಂಗ್ರೆಸ್ ಪಕ್ಷದ ಪರವಾಗಲ್ಲ, ಬಿಜೆಪಿ ವಿರುದ್ಧವಾಗಲ್ಲ, ಬೇರೆಯವರು ವಿರೋಧಿಗಳಾಗಲ್ಲ. ನಾನು ಏನೇ ತೀರ್ಮಾನ ಮಾಡಿದನು ನಮ್ಮ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದೇ ಹೇಳಿರೋದು, ಮಕ್ಕಳ ಪರವಾಗಿ ಏನ್ ಬೇಕಾದ್ರೂ ತೀರ್ಮಾನ ತಗೋಂತ. ಇವತ್ತು ನಿಮ್ಮ ಹತ್ರ ಮಾತಾಡಬೇಕಾದ್ರೂ ಕೂಡ ನಾನು ಏನಾದ್ರು ಚರ್ಚೆ ಮಾಡಿದ್ರೆ ಮಕ್ಕಳ ಪರವಾಗೇನೆ ನಾನು ತೀರ್ಮಾನ ತಗೊಂಡು ಹೋಗೋದು ಕೂಡ ಹೋಗ್ತೀನಿ. ಏನಾದ್ರು ಇವತ್ತು ಚರ್ಚೆಲ್ ಆದಾಗ ನಾನು ಏನಾದ್ರು ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಇಟ್ ಶುಡ್ ಬಿ ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ಸ್. ಏನ್ ಬೇಕಾದ್ರೂ ಮಾಡ್ತೀನಿ. ನಿಮ್ಮ ಶಿವಮೊಗ್ಗದ ಇವತ್ತು ಟೀಚರ್ಸ್ ನ ಒಂದು ಆಗ್ರಹ ಡಿಮಾಂಡ್ ಕೂಡ ನಿಮ್ಮ ಮುಂದೆ ಪ್ರಶ್ನೆ ಕೇಳಬೇಕು ಅಂತ ಹೇಳಿ, ಅನೇಕ ಅನುದಾನ ರಹಿತ ಶಾಲೆಗಳನ್ನ ಅನುದಾನ ಸಹಿತ ಶಾಲೆಯಾಗಿ ಮಾಡಿ 1995ರಿಂದ ಅನುದಾನ ಒಳಪಡಿಸಿಲ್ಲ. ನಮ್ಮ ತಂದೆ ಬಂಗಾರಪ್ಪಾಜಿಯವರಿದ್ದಾಗ 1990ವರೆಗೂ ನಿಂತಿತ್ತು, 91ವರೆಗೂ ನಿಂತಿತ್ತು. ಅದಾದ್ಮೇಲೆ ಬಂದಿರತಕ್ಕಂಥ ಸರ್ಕಾರಗಳು ಬರೀ ಇಷ್ಟು ವರ್ಷ ಅಂದ್ರೆ 90ರಿಂದ ಇವತ್ತು ನೀವು ಹೆಚ್ಚು ಕಮ್ಮಿ 30 ವರ್ಷ ಆಯ್ತು ಅನ್ಸುತ್ತೆ. 30 ವರ್ಷಕ್ಕೆ ಬರೀ 5 ವರ್ಷ ಕೊಟ್ಟಿದ್ದಾರೆ. ಅಸೆಂಬ್ಲಿಯಲ್ಲೂ ಕೂಡ ನಾನು ಮಾತು ಕೊಟ್ಟಿದ್ದೀನಿ. ನನ್ನ ಕಡೆಯಿಂದ ಇದಕ್ಕೆಲ್ಲ ಆರ್ಥಿಕ ಇಲಾಖೆದು ಸಹಕಾರ ಬೇಕಾಗುತ್ತೆ. ಯಾಕಂದ್ರೆ ದುಡ್ಡು ಬೇಕು. ಬೇಡ ಅಂತ ಹೇಳ್ತಿದ್ದಾರೆ. 350 ಕೋಟಿ ಅಷ್ಟರಲ್ಲಿ ಸಾಕಾಗತ್ತೆ ಅಂತ ಹೇಳಿ ಶಿಕ್ಷಕರೇ ಕೊಡ್ತಾ ಇರೋ ರಿಪೋರ್ಟ್. ಅದು ದುಡ್ಡಲ್ಲಮ್ಮ, ಶಿಕ್ಷಕರು ಹೇಳ್ತಿರೋದು. ಬೇರೆ ಕಂಪೇರ್ ಮಾಡಿದ್ರೆ ಅದು ದುಡ್ಡು ತಾನೆ, ಅದು ದುಡ್ಡು ತಾನೆ. ಸೊ ನಾನು ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಮಾಡಿದ್ದೀನಿ. 1995ರಿಂದ 2005ವರೆಗೂ ಸುಮಾರು ನಮ್ಮ ಪ್ರಕಾರ ಒಂದು 600 ಚಿಲ್ಡ್ರೆ ಕೋಟಿ ಆಗುತ್ತೆ. ಬಟ್ ಕ್ವಾಲಿಫೈ ಆಗದೆ ಒಂದು 300 ಚಿಲ್ಡ್ರೆ. ಯಾಕೆಂದ್ರೆ ಎಲ್ಲ ಕಡೆನೂ ಮಕ್ಕಳ ಸಂಖ್ಯೆ ಇರೋದಿಲ್ಲ.
ಸೊ ಕನ್ನಡನ ಉಳಿಸಬೇಕು, ಅದು ನಮ್ಮ ಕರ್ತವ್ಯ. ಆಮೇಲೆ ಮನೆ ಸಿದ್ದರಾಮಯ್ಯ ಸಾಹೇಬರು ಸ್ವಲ್ಪ ಈ ಸಾಹಿತಿಗಳ ಬಗ್ಗೆ ಲೈಬ್ರರಿಯಲ್ಲಿ ಒಳ್ಳೆ ಬುಕ್ಸ್ ಇಡು, ಈಗ ಅದೆಲ್ಲ ಹಾಳಾಗೋಗ್ಬಿಟ್ಟಿತ್ತು. ಮೊನ್ನೆ ರಿವ್ಯೂ ಎಲ್ಲ ಮಾಡಿ ಪ್ರಕಾಶಕರನ್ನೆಲ್ಲ ಕರೆಸಿ ಅವರಿಗೂ ಕೂಡ ಸ್ವಲ್ಪ ಸಹಾಯ ಮಾಡಬೇಕು. ಯಾಕೆಂದ್ರೆ ಏನಾಗಿದೆ, ಯಾವಾಗ್ಲೂ ರಿವ್ಯೂ ಮಾಡಿರ್ತಕ್ಕಂಥದ್ದು ಈ ಪ್ರೈಸಸ್ ಎಲ್ಲ. ಆಮೇಲೆ ಗುಣಾತ್ಮಕವಾಗಿರ್ತಕ್ಕಂಥ ಬುಕ್ಸ್ ಅನ್ನ ತಗೊಳ್ಬೇಕು, ಮಕ್ಕಳಿಗೆ ಅದು ಆಕ್ಸೆಸಿಬಲ್ ಇರಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಸ್ವಲ್ಪ ಸಾಹಿತಿಗಳ ಬಗ್ಗೆ ಜಾಸ್ತಿ ಅವರಿಗೆ ಕಾಳಜಿ. ಸೊ ಅವರು ಅದನ್ನ ಹೇಳಿದ್ದಾರೆ. ಈಗಾಗಲೇ ರಿವ್ಯೂ ನಡೀತಾ ಇದೆ. ಇನ್ನೊಂದು ತಿಂಗಳೊಳಗೆ ಒಂದು ಹಂತಕ್ಕೆ ತಗೊಂಡು ಬಂದು ಅದನ್ನು ಕೂಡ ಡಿಸಿಷನ್ ತಗೊಳ್ತಾರೆ. ಅದೊಂದು ಡಿಪಾರ್ಟ್ಮೆಂಟ್ ನಾನು ನೋಡಿರಲಿಲ್ಲ. ಸೊ ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡಕ್ಕೆ ಅಭಿಮಾನ, ಮತ್ತೆ ನನಗೂ ಕೂಡ, ಯಾಕೆಂದ್ರೆ ನನ್ನ ತಂದೆಯವರು ಇರ್ಬೋದು, ನಾನು ಕಾವೇರಿ ಇಶ್ಯೂದಿಂದ ತಗೊಳಕ್ ಸ್ಟಾರ್ಟ್ ಮಾಡಬಹುದು. ಆಮೇಲೆ ನಾನು ಬಂದಿರೋದು ಕುವೆಂಪು ಅವರು ಹುಟ್ಟಿರ್ತಕ್ಕಂಥ ಜಿಲ್ಲೆಯಿಂದ. ಸೊ ನಾನು ಅದನ್ನ ಯಾವತ್ತೂ ಕೂಡ ಮರಿಬಾರ್ದು. ನನಗೆ ವಿಶ್ವಾಸ ಇದೆ ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಓಕೆ ಅಂತಾರೆ. ಯಾಕೆಂದ್ರೆ ನನ್ನ ಕಡೆಯಿಂದ ನಾನು ಫೈಲ್ ಕಳಿಸ್ಬಿಟ್ಟಿದ್ದೀನಿ, ನನಗೆ 10 ವರ್ಷಕ್ಕೆ ಬೇಕು ಅಂತ. ನಾನು ಅಷ್ಟು ಮಾತ್ರ ಮಾಡಬಹುದು. ಆದ್ರೆ ನೀವೆಲ್ಲರೂ ಸೇರಿ ಜೋಳ ಒಂದು ಚಪ್ಪಾಳೆ ಹೊಡೆದ್ರೆ ಮೋಸ್ಟ್ಲಿ ಸಾಹೇಬ್ರಿಗೂ ಒಂದು ಗೊತ್ತಾಗಿ ರಾಜ್ಯದಲ್ಲಿ ಎಲ್ಲರೂ ಕೂಡ ಬರೀಲಿ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾರೆ. ಆದ್ರೆ ಇಷ್ಟು ವರ್ಷ ಬೇರೆಯವ್ರು ತಪ್ಪು ಮಾಡಿರೋದನ್ನ ನಾನ್ ಮಾಡಬಾರದು ಅಂತ ಹೇಳಿ ನನಗೂ ಕೂಡ ಆಸೆ ಇದೆ. ಆದ್ರೆ ರೊಕ್ಕ ಬೇಕಾಗುತ್ತೆ ಅದಕ್ಕೆ. ನೀವೇನು ವರಿ ಮಾಡಬೇಡಿ, 95ರಿಂದ ನೀವು ಮಾಡಬೇಕು ಅಂತೇಳಿ 10 ವರ್ಷಕ್ಕೆ. ಯಾಕೆಂದ್ರೆ ಒಂದೇ ಸತಿಗೆ ಇವತ್ತವರೆಗೂ ಕೇಳೋದಕ್ಕೆ ಕಷ್ಟ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿಗೆ ಮನವಿನೂ ಕೂಡ ಮಾಡಿದ್ದೀನಿ. ಫೈನಾನ್ಸ್ ಬೇಕು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ನನ್ನ ಹತ್ರ ಇಲ್ಲ. ಅವ್ರು ಕೊಟ್ಟ ತಕ್ಷಣ ಆಮೇಲೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಾಸ್ತಿ ದುಡ್ಡಿಗೆ ತಲೆ ತಿಂದಿಲ್ಲ ನಾನು. ಅಂದ್ರೆ ಹೋಗೋದು ನಂಗೆ ದುಡ್ಡು ಬೇಕು ಅಂತ. ಸೊ ಅದೆಲ್ಲ ಕನ್ಸಿಡರ್ ಮಾಡಿದ್ರೆ ಮೋಸ್ಟ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅಪ್ರೂವ್ ಮಾಡ್ತಾರೆ ಅಂತ ಹೇಳಿ ವಿಶ್ವಾಸ ಇದೆ. ಇಫ್ ನಾಟ್ ಫಾರ್ 10 years, ಈಗ ಒಂದು 5 ವರ್ಷಕ್ಕೆ, ನೆಕ್ಸ್ಟ್ 5 ವರ್ಷಕ್ಕಾದ್ರೂ ಮಾಡ್ತಾರೆ ಅಂತ ಹೇಳಿ ವಿಶ್ವಾಸ